ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಒಂದು ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನೆ ನೋಡಿ. ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ ಅರ್ಜುನ್ ಜನ್ಯ ಮತ್ತು ಕುಟುಂಬ. ಹೌದು ಸ್ನೇಹಿತರೆ, ಒಂದು ಅರ್ಜುನ್ ಜನ್ಯ ಅವರು ತುಂಬ ಶ್ರಮಜೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ತುಂಬ ಕಷ್ಟವನ್ನು ಪಟ್ಟಿದ್ದೇನೆ ನಾನು ಸಂಗೀತವನ್ನು ಕಲೀಲಿಕ್ಕೆ. ಆದರೆ ನನ್ನ ಮಗಳಿಗೆ ಈ ರೀತಿ ಆಗಬಾರ್ದು. ಅವಳು ಯಾವುದೇ ಕುಂದು ಕೊರತೆಯಿಂದ ಬೆಳಿಬಾರ್ದು. ತುಂಬ ಚೆನ್ನಾಗಿ ಬೆಳಿಬೇಕು. ಒಂದು ವಿದ್ಯಾಭ್ಯಾಸದಲ್ಲಿ ತುಂಬ ಮುಂದಿದ್ದಾಳೆ ನನ್ನ ಮಗಳು, ತುಂಬ ಸಾಧನೆಯನ್ನು ಮಾಡಬೇಕು ಅನ್ನೋದು ಒಂದು ಅರ್ಜುನ್ ಜನ್ಯ ಅವರ ಕನಸಾಗಿತ್ತು. ಯಾಕಪ್ಪ ಅಂತಂದರೆ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನು ಒಂದು ಅರ್ಜುನ್ ಜನ್ಯ ಅವರ ಮಗಳು ಪಡಿತಾ ಇದ್ರು. ಅದಕ್ಕಾಗಿಯೇ ಒಂದು ದೊಡ್ಡ ಶಾಲೆಗೆ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಸೇರಿಸಿದ್ರು. ಚೆನ್ನಾಗಿ ಓದ್ಬಿಟ್ಟು ಅವಳ ಕಾಲ ಮೇಲೆ ಅವಳು ಆದಷ್ಟು ಬೇಗ ನಿಂತ್ಕೊಳ್ಳಿ. ಯಾರ ಮೇಲೆ ಅವಳು ಡಿಪೆಂಡ್ ಆಗಬಾರ್ದು. ನನ್ನ ಮೇಲೆ ಆಗಲಿ, ಅವರ ತಾಯಿಯ ಮೇಲೆ ಆಗಲಿ, ಕುಟುಂಬದ ಮೇಲೆ ಅವಳು ಡಿಪೆಂಡ್ ಆಗಬಾರ್ದು. ಆದಷ್ಟು ಬೇಗ ಅವಳೊಂದು ಬೆಳೆದ್ಬಿಟ್ಟು ಅವಳ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನೋದು ಒಂದು ಅರ್ಜುನ್ ಜನ್ಯ ಅವರ ಆಸೆ ಆಗಿತ್ತು. ಆದರೆ ಒಂದು ಅವರ ಮಗಳು ಮಾಡಿರೋದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ಅರ್ಜುನ್ ಜನ್ಯ ಮತ್ತು ಅವರ ಕುಟುಂಬ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಒಂದು ಅರ್ಜುನ್ ಜನ್ಯ ಅವರ ಮಗಳು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು ಕುಟುಂಬದವರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಒಂದು ಸಂಗೀತ ಇಂಡಸ್ಟ್ರಿ ಅಂತ ಬಂದ ತಕ್ಷಣ ಅರ್ಜುನ್ ಜನ್ಯ ಅವರು ತಮ್ಮದೇ ಛಾಪನ್ನು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂಡಿಸಿದ್ದಾರೆ. ಸೊ ಯಾವ ರೀತಿಯಾಗಿ ಅಂದರೆ ಒಂದು ತುಂಬ ಕಡು ಬಡತನದಲ್ಲಿ ಹುಟ್ಟಿದವರು ಇವರು. ಸೊ ಒಂದು ಸಂಗೀತವನ್ನು ವಿದ್ಯಾಭ್ಯಾಸ ಮಾಡಬೇಕಪ್ಪ ಅಂತಂದರೆ ಸರಿಯಾಗಿ ದುಡ್ಡು ಇರಲಿಲ್ಲ. ಸೊ ಅದಕ್ಕಾಗಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮೊಟ್ಟ ಮೊದಲನೇದಾಗಿ ಬೆಂಗಳೂರಿಗೆ ಒಂದು ಕಾಲಿಟ್ಟಂಥವ್ರು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು 3 ರಿಂದ 4 ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಸ್ವಂತ ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ವಂತ ಮ್ಯೂಸಿಕ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವ ರೀತಿಯಾಗಿ ಒಂದೊಂದು ಹೊತ್ತಿಗೂ ಕೂಡ ಪರದಾಟವನ್ನು ಮಾಡಿದ್ದೇನೆ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಸೊ ತುಂಬ ಒಂದು ಕಷ್ಟವನ್ನು ಪಟ್ಟಿದ್ದೇನೆ, ಆ ಪಟ್ಟ ಕಷ್ಟವನ್ನು ನನ್ನ ಮಗಳು ಪಡಬಾರ್ದು ಅನ್ನೋ ಮಾತನ್ನು ಕೂಡ ಇಲ್ಲಿ ಇವರು ಹಂಚಿಕೊಂಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ತಮ್ಮದೇ ಆದ ಸಂಗೀತದಲ್ಲಿ ಛಾಪನ್ನು ಮೂಡಿಸಿದ್ದಾರೆ. ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ತಕ್ಷಣ ಒಂದು ಸ್ವಂತ ಮ್ಯೂಸಿಕ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಬಾರಿ ಫೇಲ್ಯೂರ್ ಆಗ್ತಾರೆ. ಸೊ ಯಾವ ರೀತಿ ಅಂದರೆ ಇವರ ಮ್ಯೂಸಿಕ್ಗಳು ತುಂಬಾ ಫ್ಲಾಪ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತವೆ. ಆದರೆ ಧೈರ್ಯಗೆಡದೆ ಒಂದು ಅರ್ಜುನ್ ಜನ್ಯ ಅವರು ಮತ್ತೆ ಪ್ರಯತ್ನವನ್ನು ಮಾಡಿ ಸೊ ಇಂದಿಗೆ ಇಷ್ಟು ದೊಡ್ಡ ಒಂದು ಮ್ಯೂಸಿಷಿಯನ್ ಆಗಿ ಒಂದು ಹೊರಹೊಮ್ಮಿದ್ದಾರೆ. ಯಾವ ರೀತಿ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 80% ಮ್ಯೂಸಿಕ್ಗಳನ್ನು ಇವರೇ ಮಾಡಿಕೊಡ್ತಿದ್ದಾರೆ ಒಂದು ಕನ್ನಡ ಇಂಡಸ್ಟ್ರಿಗೆ. ಸೊ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಒಂದು ಬೇರೆ ಭಾಷೆಗಳಿಗೂ ಕೂಡ ಇವರೇ ಮ್ಯೂಸಿಕನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಅಲ್ಲದೆ ಒಂದು ಸಿನಿಮಾ ಡೈರೆಕ್ಟರ್ ಕೂಡ ಇವರು ಆಗಿದ್ದಾರೆ. ಇತ್ತೀಚೆಗಷ್ಟೇ ಒಂದು 45 ಅಂತಕ್ಕಂಥ ಸಿನಿಮಾದ ಒಂದು ಡೈರೆಕ್ಷನ್ ಕೂಡ ಇವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬ ಖುಷಿಯಾಗುತ್ತೆ ಕನ್ನಡದವರು ಇಷ್ಟೊಂದರ ಮಟ್ಟಿಗೆ ಬೆಳೀತಾ ಇರೋದನ್ನು ನೋಡಿದ್ರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇವರು ಮಗಳು ಸ್ವತಃ ತಮ್ಮ ಮೇಲೆ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು. ಸೊ ಯಾವುದೇ ರೀತಿಯಾದ ಒಂದು ತಂದೆ ತಾಯಿಯ ಆಸರೆಯಲ್ಲಿ ಬದುಕಬಾರ್ದು ಅನ್ನೋದು ಒಂದು ಹಿತದೃಷ್ಟಿಯಿಂದ ತಮ್ಮ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ತಮ್ಮ ಮಗಳು ಕೂಡ ಓದಿನಲ್ಲಿ ತುಂಬ ಜಾಣೆಯಾಗಿದ್ಲು. ಸೊ ಯಾವ ರೀತಿಯಾಗಿ ಅಂದರೆ ಎಲ್ಲ ಒಂದು ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನು ಪಡಿತಾ ಇದ್ರು. ಇನ್ನು ಸಂಗೀತ ವಿದ್ಯಾಭ್ಯಾಸದ ಬಗ್ಗೆ ಅವಳಿಗೆ ಹೆಚ್ಚಾಗಿ ಒಂದು ಹೇಳಿಕೊಟ್ಟಿರಲಿಲ್ಲ. ಯಾಕಪ್ಪ ಅಂತಂದರೆ ನಿನ್ನ ಒಂದು ಆಸಕ್ತಿ ಎದರ ಮೇಲಿದೆಯೋ ಅದನ್ನು ತೋರಿಸು. ಸೊ ನನ್ನ ಒಂದು ದಾರಿಯನ್ನೇ ನೀನು ಹಿಡಿಬೇಕು ಅನ್ನೋದು ಏನಿಲ್ಲ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಹೇಳಿಕೊಂಡಿದ್ರು. ಸೊ ನಿನ್ನ ಯಾವುದರಲ್ಲಿ ನಿನಗೆ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡು ಅನ್ನೋ ಮಾತನ್ನು ಹೇಳಿದ್ರಂತೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಮೊದಲನೇ ಇತ್ತೀಚೆಗೆ ನಡೆದ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಇವರು ಪಡೆದಿದ್ದಾರೆ. ಸೊ ಒಂದು ಪಿಯಾನೋ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರಂತೆ. ಇದನ್ನು ನೋಡಿದ ಒಂದು ಅರ್ಜುನ್ ಜನ್ಯ ಮತ್ತು ಕುಟುಂಬ ಒಂದು ಕಣ್ಣೀರನ್ನು ಹಾಕಿದೆ. ಯಾಕಪ್ಪ ಅಂತಂದರೆ ಮಗಳಿಗೆ ಒಂದು ಯಾವುದೇ ರೀತಿಯ ಸಂಗೀತ ಜ್ಞಾನವನ್ನು ಹೇಳಿಕೊಟ್ಟಿಲ್ಲದೆ ಆದರೂ ಹೋದರೂ ತಾವು ಮಾಡ್ತಿರೋದನ್ನು ನೋಡಿ ಒಂದು ಕಲ್ತಿದ್ದಾರಂತೆ. ಸೊ ಇದನ್ನು ನೋಡಿ ಒಂದು ಅರ್ಜುನ್ ಜನ್ಯ ಮತ್ತು ಕುಟುಂಬ ಕಣ್ಣೀರನ್ನು ಹಾಕಿದೆ ಅಂತೆ. ಸೊ ಈ ಒಂದು ಅರ್ಜುನ್ ಜನ್ಯ ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.